ಸರ್, ಅದರಲ್ಲಿ ಗ್ಯಾಸನ್ನು ಕಡಿಮೆ ರೇಟಿಗೆ ಬಡ ಕುಟುಂಬಗಳಿಗೆ ಗ್ಯಾಸನ್ನು ಕಡಿಮೆ ರೇಟಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯುವಶಕ್ತಿಯನ್ನು ಜಾರಿ ಮಾಡ್ತೀವಿ, ನಾರಿಶಕ್ತಿ ಜಾರಿ ಮಾಡ್ತೀವಿ, ಉದ್ಯೋಗ ಸೃಷ್ಟಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ಮಾಡಿರೋ ಹೇಳಿದ್ದರಲ್ಲ ಅವರೆಲ್ಲ ಜಾರಿ ಮಾಡೋಣ. ನಾವು ಇಲ್ಲಿವರೆಗೆ ಮಾಡಿದ್ರಲ್ಲ ಅವ್ರು ತಾನೇ ಚರ್ಚೆ ಆಗಬೇಕಾಗಿರೋದು. 15 ಲಕ್ಷ ತಂದು ಕೊಟ್ರ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ, ರೈತರ ಆದಾಯ ಡಬಲ್ ಮಾಡಿದ್ರ, ಮೇಕ್ ಇನ್ ಇಂಡಿಯಾ ಮಾಡಿದ್ರ, ಅಚ್ಚೇ ದಿನ ಆಯೋಗ ಅಂತ ಹೇಳಿದ್ರು ಬಂತ. ಎಲ್ಲ ಆಹಾರ ಪದಾರ್ಥಗಳು ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಕಡಿಮೆ ಆಗುತ್ತವ. ಅಂದ್ರೆ ಈ ಒಂದು ಮ್ಯಾನಿಫೆಸ್ಟೋನ ನೀವು ಏನಂತ ಡಿಸ್ಕ್ರೈಬ್ ಮಾಡ್ತೀರಾ? ಇಲ್ಲ, ಅವರು ಹೇಳ್ತಾರೆ. ಈಗ ಕರ್ನಾಟಕದಲ್ಲಿ 2018ರಲ್ಲಿ ಬಿಜೆಪಿ 600 ಭರವಸೆಗಳನ್ನು ಕೊಟ್ಟರು, 60 ಭರವಸೆಗಳನ್ನು ಈಡೇರಿಸ್ತಾರೆ. ಇದರಿಂದ ಅವರು ಭರವಸೆಗಳು ಯಾವತ್ತೂ ಈಡೇರಿಸಿಲ್ಲ, ಮುಂದೆನೂ ಈಡೇರಿಸಿಲ್ಲ. ಅಂದರೆ ಪ್ರಪಂಚದಾದ್ಯಂತ ರಾಮಾಯಣ ಹಬ್ಬ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮತ್ತೆ ಅಯೋಧ್ಯೆ ಅಭಿವೃದ್ಧಿ ಇನ್ನಷ್ಟು ಆಗುತ್ತೆ ಅಂತ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ. ನಾನೀಗ ಅದ್ರ ಬಗ್ಗೆ ನೋಡಿಲ್ಲ. ನಾನು ಬಟ್ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ ಅಂತ ಹೇಳ್ತಾರೆ. ಬುಲೆಟ್ ಟ್ರೈನ್ಗಳು ತರ್ತೀವಿ ದೇಶಾದ್ಯಂತ ಅಂತ ಹೇಳ್ತಾ ಇದ್ದಾರೆ. 10 ವರ್ಷ ಆಯ್ತಲ್ಲ, ಈಗ 10 ವರ್ಷದಲ್ಲಿ ಏನು ಮಾಡಿದ್ದೀವಿ ಅನ್ನೋದು ಹೇಳಬೇಕು, ಆಮೇಲೆ ಮುಂದೆ ಮಾಡ್ತೀವಿ ಅನ್ನೋದು. ಈಗ 10 ಇಯರ್ಸ್ ಪ್ರಧಾನಮಂತ್ರಿ ಆಗಿದ್ದಾರಲ್ಲಪ್ಪ, ಈ ದೇಶದಲ್ಲಿ 10 ವರ್ಷಗಳಲ್ಲಿ ಏನು ಮಾಡಿದ್ದೀವಿ ಅದರ ಅವಲೋಕನ ಆಗಬೇಕಲ್ಲ, ಅದಾದ್ಮೇಲೆ ಮುಂದೆ ಏನು ಮಾಡ್ತೀವಿ. ಬಟ್ ಅದನ್ನು ಕೂಡ ಹೇಳಿದ್ದಾರೆ ಸರ್, ಅವರು 25 ಕೋಟಿ ಉದ್ಯೋಗ ಸೃಷ್ಟಿಸಿದ್ದೀವಿ, ಹಾಗೆಯೇ ಸುಮಾರು ಇದುವರೆಗೆ 8 ಕೋಟಿ ಮನೆ ಹೇಳಿದ್ದಾರೆ ಸರ್. ನಿನಗೆ ಸಿಗ್ತಕ್ಕ ಉದ್ಯೋಗ ಅದಲ್ಲ ಅವ್ರು ಹೇಳಿರೋದು ಸರ್. ಅವ್ರು ಹೇಳಿರೋದು ಬೇರೆಯಪ್ಪ. ನಿಮ್ಗೆ ಸಿಕ್ಕಿದೆಯಾ? ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ? ಇವ್ರು ಬಂದ್ಮೇಲೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಯಿತು. ಮತ್ತು ಉದ್ಯೋಗ 21 ಕೋಟಿ ಉದ್ಯೋಗ ಯಾರು ಕೊಟ್ಟರು?